ಕರ್ನಾಟಕದಾಗ ಮೋಹನ್ ಭಾಗವತ್ ಅವರು ಎಷ್ಟು ಕಡೆ ಬಂದಾರೆ, ಎಷ್ಟು ಊರಿಗೆ ಬಂದಾರೆ? ಕಳೆದ 10 ವರ್ಷಗಳಲ್ಲಿ ಸುಮಾರು ಕಡೆ ಇಂಥ ಇದಕ್ಕಿಂತ ದೊಡ್ಡದಾಗಿ ಪಥಸಂಚಲನ ಮಾಡಿದ್ದಾರೆ. ಲಾರ್ಜ್ ಸ್ಕೇಲ್ 50,000 ಜನ. ಸೊ ಹೀಗಾಗಿ ಅದು ಪ್ರಿಯಾಂಕಾ ಖರ್ಗೆ ನಮ್ಮ ಸರ್ಕಾರದವರು ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು ವರ್ಷಕ್ಕೆ 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 1 ವರ್ಷಕ್ಕೊಮ್ಮೆ ಮಾಡ್ತಾನೆ ಇರ್ತಾರೆ. ಆ ರೀತಿ ಈಗಾಗಲೇ ಅಲ್ಲಿನ ಪಥಸಂಚಲನ ಏನಿಲ್ಲ, ಅವರು ಬೈಠಕ್ಕಿದೆ. ಅವರು ಬೇರೆ ಬೇರೆ ಪ್ರಾಂತಗಳಿಂದ ಅವರು ಸಂಚಾಲಕರು ಅವ್ರು ಯಾರು ಹುದ್ದೆಗಳಿಂದ ಬಂದಾರ. ಏನಿಲ್ಲ, ಅವರು ಹೇಳ್ಯಾರಲ್ಲ, ಬಂದಿದ್ದೀವಿ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾಕ್ಕೆ ಸೆಂಟ್ರ್ ಆಗ್ತಾರೆ ಅವರು. ಸೊ ಹೀಗಾಗಿ ಅಲ್ಲಿ ಮಾಡಿರ್ಬೋದು. ಮತ್ತು ಇದೇ ಕರ್ನಾಟಕದಲ್ಲಿ ಮಾಡಿದ್ರೆ ಹೊಸದಲ್ಲ. ನಮಗೆ ಟಾರ್ಗೆಟ್ ಮಾಡ್ತಾರೆ, ನಾವೇ ಅದನ್ನು ಹೂವಾಪ ಮಾಡಿ ನಾವೇ ಅದನ್ನು ಮೈ ಮ್ಯಾಗ ಹಾಕೊಳ್ಳೋದು ಅವಶ್ಯಕತೆ ಏನಿದೆ ಅಂತ ಅವ್ರು ಮಾಡ್ತಾರೆ, ಇರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲ ನಮ್ದೇನಿಲ್ಲ. ಅಲ್ಲಿ RSS ಮೊದಲಿಂದ ಜಾಸ್ತಿ. ಬೆಳಗಾಂ ಜಿಲ್ಲೆಯಲ್ಲಿ RSS ಮುಂಚೆ ಬೆಳಗಾಂ, ಹುಬ್ಳಿ, ಬಾಗಲಕೋಟ್ ಇದೆಲ್ಲ RSSನ ಭದ್ರ ಕೋಟೆ ಇರ್ತದೆ. ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ.